ಹಾಯ್ ಹಲೋ ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಳ್ವಾಸ್ ಅಮೃತಂ ದ ವೇಲರ್ ಆಫ್ ವಾಕ್ಸ್. ನಾನು ರಿಶಾಂತ್ ತೋಡಾರ್, ನನ್ನ ಜೊತೆಗಿದ್ದಾರೆ ದಿಶಾ. ಬನ್ನಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿನ ಈ ವಾರದ ಸುದ್ದಿ ಸಿಂಚನಗಳ ಕೇಳೋಣ. ದ್ವಿತೀಯ PUC ಫಲಿತಾಂಶ ಪ್ರಕಟ. ರಾಜ್ಯದ 10 ಸ್ಥಾನಗಳಲ್ಲಿ ಆಳ್ವಾಸ್ನ 45 ವಿದ್ಯಾರ್ಥಿಗಳು. ದ್ವಿತೀಯ PUC ಫಲಿತಾಂಶದಲ್ಲಿ ಮೂಡಬಿದ್ರೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಗಳಲ್ಲಿ ಒಟ್ಟು 45 ವಿದ್ಯಾರ್ಥಿಗಳು ರಾಜ್ಯದ ಪ್ರಥಮ 10 ಸ್ಥಾನಗಳನ್ನು ಪಡೆಯುವ ಮೂಲಕ ಸಂಸ್ಥೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾರ್ವತ್ರಿಕ ದಾಖಲೆ ನಿರ್ಮಿಸಿದೆ. ವಿಜ್ಞಾನ ವಿಭಾಗದಲ್ಲಿ ಸಂಸ್ಥೆಯ ಬಿಂದು ನವಲೆ, ರಾಜ ಯದುವಂಶಿ ಹಾಗೂ ವಿಜಿತ್ ಜಿ ಗೌಡ 598 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಎಂದು ಆಳ್ವಾಸ್ ಕಾಲೇಜು ಪ್ರಮುಖರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಅಕ್ಷಯ್ ಎಂ ಹೆಗ್ಡೆ ಹಾಗೂ ಪ್ರೇಕ್ಷಾ MS 597 ಅಂಕಗಳೊಂದಿಗೆ ತೃತೀಯ ಸ್ಥಾನ, ಪದ್ಮಾವತಿ ಮಲ್ಲೇಶಪ್ಪ 596 ಅಂಕಗಳೊಂದಿಗೆ 4ನೇ ಸ್ಥಾನ, ದರ್ಶನ್ ಶೆಟ್ಟಿ 595 ಅಂಕಗಳೊಂದಿಗೆ 5ನೇ ಸ್ಥಾನ, ವೈಭವ್ ಎಂ, ಚೈತನ್ಯ, ಸ್ಪಂದನ 594 ಅಂಕಗಳೊಂದಿಗೆ 6ನೇ ಸ್ಥಾನ, ವರ್ಷ 593 ಅಂಕಗಳೊಂದಿಗೆ 7ನೇ ಸ್ಥಾನ, ನೇತ್ರ, ಸೃಷ್ಟಿ, ಚಿನ್ಮಯ್, ಪ್ರಣಮ್ ಶೆಟ್ಟಿ, ಸುಧಾಂಶು, ಸಂಪನ್ ನಾಯಕ್ 592 ಅಂಕಗಳೊಂದಿಗೆ 8ನೇ ಸ್ಥಾನ, ಅವೇಶ್ ಹಾಸನ್, ವೈಷ್ಣವಿ, ತರುಣ್ 591 ಅಂಕಗಳೊಂದಿಗೆ 9ನೇ ಸ್ಥಾನ, ಅಕ್ಷರ, ಜಶ್ವಂತ್, ಮೋಕ್ಷ, ಸಂಪದಾ ಜೆ 590 ಅಂಕಗಳೊಂದಿಗೆ 10ನೇ ಸ್ಥಾನ ಗಳಿಸುವ ಮೂಲಕ 24 ವಿದ್ಯಾರ್ಥಿಗಳು ರಾಜ್ಯದ ಟಾಪ್ 10 ರ್ಯಾಂಕ್ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಪ್ರಣಯ್ ಹಾಗೂ ವೈಷ್ಣವಿ ಪ್ರಸಾದ್ ಭಟ್ 597 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ತೃತೀಯ ಸ್ಥಾನ, ಸನ್ನಿಧಿ, ಶಾರೆಲ್ ಲವಿಟಾ, ರೋಡ್ರಿಗಸ್ ಹಾಗೂ ವಿಸ್ಮಯ ಭಟ್ 595 ಅಂಕಗಳನ್ನು ಗಳಿಸುವ ಮೂಲಕ 5ನೇ ಸ್ಥಾನ, ವೈಷ್ಣವಿ ಶೆಟ್ಟಿ 594 ಅಂಕಗಳೊಂದಿಗೆ 6ನೇ ಸ್ಥಾನ, ಚಿರಂತನ 593 ಅಂಕಗಳೊಂದಿಗೆ 7ನೇ ಸ್ಥಾನ, ಅವನಿ, ನಂದೀಶ್, ಅದಿತಿ, ನಬಿಹಾ, ಸೈಯದ್ 592 ಅಂಕಗಳೊಂದಿಗೆ 8ನೇ ಸ್ಥಾನ, ಶ್ರವಣ್, ವಚನ್, ಕೃಷ್ಣವರ್ಮ, ಜತಿನ್, ನಿಯತಿ, ತೃಪ್ತಿ 591 ಅಂಕಗಳೊಂದಿಗೆ 9ನೇ ಸ್ಥಾನ, ರೋಹಿತ್ ಪೂಜಾರಿ, ಹರ್ಷವರ್ಧನ 590 ಗಳಿಸುವ ಮೂಲಕ 10ನೇ ಸ್ಥಾನ ಗಳಿಸುವ ಮೂಲಕ 19 ವಿದ್ಯಾರ್ಥಿಗಳು ಟಾಪ್ 10 ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಕಲಾ ವಿಭಾಗದಲ್ಲಿ ಪ್ರಕೃತಿ ಎನ್ 591 ಅಂಕಗಳನ್ನು ಗಳಿಸಿ 7ನೇ ಸ್ಥಾನ ಹಾಗೂ ಬನವತ್ ಮಯೂಕ 589 ಅಂಕಗಳನ್ನು ಪಡೆಯುವ ಮೂಲಕ 9ನೇ ಸ್ಥಾನ ಗಳಿಸುವ ಮೂಲಕ 2 ವಿದ್ಯಾರ್ಥಿಗಳು ರಾಜ್ಯದ ಟಾಪ್ 10ರಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಸದಾಕತ್, ಕಾಮರ್ಸ್ ವಿಭಾಗದ ಡೀನ್ ಆಗಿರುವ ಪ್ರಶಾಂತ್ MD, ಕಲಾ ವಿಭಾಗದ ಡೀನ್ ವೇಣುಗೋಪಾಲ ಶೆಟ್ಟಿ ಉಪಸ್ಥಿತರಿದ್ದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮೂಡಬಿದ್ರೆ ದಕ್ಷಿಣ ಕನ್ನಡ ಆಳ್ವಾಸ್ ಪ್ರೌಢಶಾಲೆಗಳು ಮತ್ತು ಪ್ರಾಥಮಿಕ ಶಾಲೆಗಳು ಪುತ್ತಿಗೆ ಇದರ ಆಶ್ರಯದಲ್ಲಿ ಅಭಿನಯ ಪ್ರದಾನ ಚಿಣ್ಣರ ಮೇಳ 2025 ಶಿಬಿರದಲ್ಲಿ ಚಿತ್ರಕಲೆ, ಕ್ರಾಫ್ಟ್, ಮುಖವಾಡ, ಗ್ರೀಟಿಂಗ್ಸ್, ಕಥಾಭಿನಯ, ಅಭಿನಯ ಗೀತೆ, ರಂಗಗೀತೆ, ಜಾನಪದ ಹಾಡು, ರಂಗದಾಟಗಳು, ಗುಂಪು ಚಟುವಟಿಕೆಗಳು, ಕಸದಿಂದ ರಸ, ನಾಟಕ ಸೇರಿದಂತೆ ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ 10 ಹಲವು ಸೃಜನಾತ್ಮಕ ಚಟುವಟಿಕೆಗಳ ಮಕ್ಕಳ ಬೇಸಿಗೆ ಶಿಬಿರ ಏಪ್ರಿಲ್ 20ರಿಂದ 27ರವರೆಗೆ, ಪೂರ್ವಾಹ್ನ 9ರಿಂದ ಸಂಜೆ 4:30ರವರೆಗೆ. ಸ್ಥಳ ಸ್ಕೌಟ್ ಗೈಡ್ಸ್ ಕನ್ನಡ ಭವನ, ಮೂಡಬಿದ್ರೆ. ವಯೋಮಿತಿ 6ರಿಂದ 15 ವರ್ಷ. ಊಟ ಉಪಹಾರದ ವ್ಯವಸ್ಥೆ ಇದೆ. ಪ್ರವೇಶ ಶುಲ್ಕ ರೂಪಾಯಿ 2500. ಆಳ್ವಾಸ್ ಕಾಲೇಜಿನಲ್ಲಿ ಗ್ರಾಜುಯೇಷನ್ ಡೇ 2025 ಏಪ್ರಿಲ್ 5 ಶನಿವಾರದಂದು KV ಸುಬ್ಬಣ್ಣ ಬಯಲು ರಂಗಮಂದಿರ, ಶ್ರೀಮತಿ ಸುಂದರಿ ಆನಂದ ಆಳ್ವ ಕ್ಯಾಂಪಸ್, ವಿದ್ಯಾಗಿರಿ, ಮೂಡಬಿದ್ರೆ ಇಲ್ಲಿ ನಡೆಯಿತು. ಅತಿಥಿಗಳಾಗಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಬೆಳಗಾವಿ ಇಲ್ಲಿನ ಗೌರವಾನ್ವಿತ ಉಪಕುಲಪತಿ ಡಾಕ್ಟರ್ S ವಿದ್ಯಾಶಂಕರ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿನ ಗೌರವಾನ್ವಿತ ಉಪಕುಲಪತಿ ಡಾಕ್ಟರ್ ಭಗವಾನ್ BC, ಮಂಗಳೂರು ವಿಶ್ವವಿದ್ಯಾನಿಲಯ ಇಲ್ಲಿನ ಗೌರವಾನ್ವಿತ ಉಪಕುಲಪತಿ ಪ್ರೊಫೆಸರ್ PL ಧರ್ಮ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ M ಮೋಹನ್ ಆಳ್ವ ವಹಿಸಿಕೊಂಡಿದ್ದರು. ಇವತ್ತಿನ ಪಿನಾಕಲ್ ಪರ್ಫಾರ್ಮರ್ ಚಿಗುರುತ್ತಿರುವ ಯಕ್ಷ ಪ್ರತಿಭೆ ರಾಘವೇಂದ್ರ ಕುಲಾಲ್.
ಯಕ್ಷಗಾನ ಇದೊಂದು ಗಂಡು ಕಲೆ, ಕರ್ನಾಟಕದ ಅತ್ಯಂತ ವಿಶಿಷ್ಟ ಕಲೆ. ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಕಲೆಗಳಲ್ಲಿ ಯಕ್ಷಗಾನ ಅತಿ ಪ್ರಮುಖವಾದದ್ದು. ನಮ್ಮ ಸಂಸ್ಕೃತಿ, ಆಚರಣೆ ಮತ್ತು ಸಂಪ್ರದಾಯವನ್ನು ಮೈವೆತ್ತಿರುವ ಯಕ್ಷಗಾನ ಕಲೆ ನಮ್ಮ ನಾಡಿನ ವಿಶೇಷತೆಗಳಲ್ಲೊಂದು. ಯಕ್ಷಗಾನ ಅಂದರೆ ಬರಿಯ ನರ್ತನವಲ್ಲ, ಬರಿಯ ಗಾಯನವಲ್ಲ, ಸಂಭಾಷಣೆ ಭರಿತ ಬರಿಯ ಅಭಿನಯವೂ ಅಲ್ಲ. ಗಾಯನ, ವಾದನ, ನರ್ತನ, ಮಾತುಗಾರಿಕೆ, ವೇಷಭೂಷಣ, ಮೂಕವರ್ಣಿಕೆ ಹೀಗೆ ಬಹು ಕಲಾ ವಿಶೇಷತೆಗಳನ್ನು ಹೊಂದಿರುವ ರಂಗಭೂಮಿಯ ಕಲಾ ಪ್ರಕಾರ. ತನ್ನೆಲ್ಲ ವಿಶೇಷತೆಗಳನ್ನು ಸಮತೋಲನದಿಂದ ಸಮನ್ವಯಗೊಳಿಸಿ ರಂಗಪ್ರಯೋಗ ಮಾಡಲಾದ ಅದ್ಭುತ ಕಲೆ. ಇಂತಹ ಶ್ರೀಮಂತ ಕಲೆಗೆ ಮಾರು ಹೋಗದ ಜನ ಕರಾವಳಿಯಲ್ಲಿ ಇಲ್ಲ. ಅದರಲ್ಲೂ ಪುಟ್ಟ ಮಕ್ಕಳಿಗೆ ಈ ವೇಷಭೂಷಣ ಕಂಡರೆ ವಿಶೇಷ ಆಕರ್ಷಣೆ. ಹೀಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ವಹಿಸಿದ ಪೋರನೊಬ್ಬ ವೇಷ ಹಾಕಿ ಕುಣಿದು ಇದರಿಂದ ಸಿಗುವ ಆದಾಯದಿಂದ ತನ್ನ ವಿದ್ಯಾಭ್ಯಾಸದ ಖರ್ಚನ್ನು ಹೊಂದಿಸುವ ಮೂಲಕ ಇತರರಿಗೆ ಆದರ್ಶವಾಗಿದ್ದಾನೆ. ಈತನೇ ರಾಘವೇಂದ್ರ ಕುಲಾಲ್. ಕಾರ್ಕಳ ತಾಲೂಕಿನ ಪದವು ಗ್ರಾಮದ ಕೃಷ್ಣಮೂಲ್ಯ ಶಶಿಕಲಾ ದಂಪತಿಯ ಪುತ್ರನಾಗಿರುವ ರಾಘವೇಂದ್ರ ಎಳವೆಯಲ್ಲಿಯೇ ಯಕ್ಷಗಾನ ಕಲೆಯಲ್ಲಿ ವಿಪರೀತ ಆಸಕ್ತಿ ಹೊಂದಿದ್ದ. ಹೋದಲ್ಲಿ ಬಂದಲ್ಲಿ ಯಕ್ಷಗಾನದ ಗುಂಗು. ಎತ್ತವರನ್ನು ಗೋಳು ಹುಯ್ದುಕೊಂಡು ಸಮ್ಮತಿಯೊಂದಿಗೆ ಅಂತೂ ಯಕ್ಷಗಾನದ ಕುಣಿತ ಕಲಿತ ರಾಘವೇಂದ್ರ ಬಣ್ಣದ ಲೋಕದಲ್ಲಿ ಮಿಂಚಲು ಅಣಿಯಾಗಿದ್ದ. ಹಿರಿಯಡ್ಕ ಯಕ್ಷಗಾನ ಮೇಳದಲ್ಲಿ ಹವ್ಯಾಸಿ ಬಾಲ ಕಲಾವಿದನಾಗಿ ಗುರುತಿಸಿಕೊಂಡಿರುವ ಈತ ವಿವಿಧೆಡೆ ಪ್ರದರ್ಶನ ನೀಡಿ ಸೈ ಅನಿಸಿಕೊಂಡಿದ್ದಾನೆ. ಪ್ರಸ್ತುತ 9ನೇ ತರಗತಿ ವಿದ್ಯಾರ್ಥಿಯಾಗಿರುವ ರಾಘವೇಂದ್ರ ಹಲವೆಡೆ ರಾತ್ರಿಯೂ ಪ್ರದರ್ಶನ ನೀಡಿ ಇದರಿಂದ ಸಿಗುವ ಸಂಭಾವನೆಯಿಂದ ತನ್ನ ವಿದ್ಯಾಭ್ಯಾಸದ ಖರ್ಚನ್ನು ನಿಭಾಯಿಸುತ್ತಾ ಪೋಷಕರಿಗೆ ನೆರವಾಗುತ್ತಿದ್ದಾನೆ. ಯಕ್ಷಗಾನ ಪ್ರದರ್ಶನ ನೋಡುಗರ ಸಂಖ್ಯೆಯ ಜೊತೆಗೆ ಇದರಲ್ಲಿ ತೊಡಗಿಸಿಕೊಳ್ಳುವ ಕಲಾವಿದರ ಇಳಿಮುಖಗೊಂಡು ಈ ಕಲೆ ನೇಪಥ್ಯಕ್ಕೆ ಸರಿಯುತ್ತಿದೆ ಎಂಬ ಮಾತು ಕೇಳಿ ಬರುತ್ತಿರುವ ಇಂದಿನ ದಿನಗಳಲ್ಲಿ ರಾಘವೇಂದ್ರನಂಥ ಪುಟ್ಟ ಪ್ರತಿಭೆಗಳು ಇದರಲ್ಲಿ ಆಸಕ್ತಿ ಹೊಂದಿರುವುದು ಅಭಿಮಾನದ ಸಂಗತಿ. ಈ ರಂಗದಲ್ಲಿ ಈತ ಉನ್ನತ ಸಾಧನೆ ಮಾಡಲಿ ಎಂದು ಹಾರೈಸೋಣ. Now it's time to hear some truly mind-blowing facts, stuff that will make you say, wait, really? So let's dive into the fascinating side of reality. India's first vertical lift sea bridge inaugurated by PM Modi. All you need to know about this engineering marvel: the new Pamban Bridge was built to handle more traffic, ensure durability, and improve maritime navigation, boosting regional connectivity and growth. Prime Minister Narendra Modi inaugurated the new Pamban Bridge in Tamil Nadu on 6th April, Sunday, marking the opening of India's first vertical lift railway sea bridge. It replaces the original Pamban Bridge built in 1914, which was a cantilever structure with a square rolling lift span connecting Rameshwaram Island to mainland India. Over time, the bridge became insufficient for growing transportation demands and was affected by the harsh marine environment. However, in 2019, the center sanctioned the construction of the new bridge designed to meet modern transportation needs while preserving the cultural significance of the region. The new Pamban Bridge is a technological advanced structure designed by Rail Vikas Nigam Limited, a public sector unit under the Ministry of Railways. The key features of the bridge are: it is 72.5 meter navigational span, can be raised up to 17 meters to allow larger ships to pass. The bridge is 3 meters higher than the existing one, improving sea connectivity. It is built with materials designed to ensure durability, including stainless steel, reinforcement, and high-grade protective paint. The bridge substructure is designed to accommodate 2 tracks, with the superstructure currently supporting a single line. Now, let's move to the another segment, where we will learn about the brain-computer interface. A BCI is a system that creates a direct communication pathway between the brain and an external device, like a computer, robotic arm, or even a smartphone. It translates brain signals into commands in real time. How BCI work? Signal acquisition: electrodes, invasive or non-invasive, detect brain activity. Signal processing: brain signals are interpreted using algorithms. Output device: the interpreted data is used to control external systems. The types of BCIs are invasive, which is electrodes implanted directly into the brain. Then non-invasive, devices like EEG caps that sit on the scalp. Semi-invasive, implanted within the skull but outside brain tissue. Current applications in the medical field: helping paralyzed individuals move,
robotic limbs or control computers, restoring communication in people with ALS or locked in syndrome, assisting in neurorehabilitation after stroke or brain injury. Then, in the field of research and enhancement, enhancing memory or attention, brain to brain communication experiments. And in consumer tech, mind control drones, video games, or smart devices in development. Recent developments from 2024 to 2025, Neuralink, Elon Musk company, received FDA approval for its human trials in 2023 and has begun testing its brain implant in patients with quadriplegia. Skyron developed a minimally invasive BCI inserted via the jugular vein. It's now being trialed in the US and Australia. Researchers are using BCIs for mental health monitoring, tracking depression and anxiety in real time via brain patterns. The challenges faced by BCI is ethical concerns, mind privacy, consent, data security, surgical risk in invasive BCIs, long-term safety and signal stability. The future possibilities: mental typing, things words to type, virtual telepathy, thought to thought communication, seamless human AI integration for learning or memory storage. That's all for today. ಸಂವಿಧಾನ ಶಿಲ್ಪಿಯ ಜನ್ಮದಿನದ ನೆನಪು, ಅಂಬೇಡ್ಕರ್ ಜಯಂತಿ ಆಚರಣೆಯ ಮಹತ್ವ ಹೇಳ್ತೀನಿ ಕೇಳಿ. ಪ್ರತಿ ವರ್ಷ ಏಪ್ರಿಲ್ 14ರಂದು ಭಾರತ ದೇಶದಾದ್ಯಂತ ಅಂಬೇಡ್ಕರ್ ಜಯಂತಿ ಅಥವಾ ಭೀಮ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇದು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತಿಯಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವಾಗಿದೆ. ವಿಶ್ವದರ್ಜೆಯ ವಕೀಲರು, ಸಮಾಜ ಸುಧಾರಕರು ಆಗಿದ್ದ ಅಂಬೇಡ್ಕರ್ ಅವರು ಭಾರತದ ದಲಿತ ಚಳುವಳಿಗಳ ಹಿಂದಿನ ಮಹಾನ್ ಶಕ್ತಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ, ಸಮಾನತೆ, ಅರ್ಥಶಾಸ್ತ್ರಕ್ಕೆ ಇವರು ನೀಡಿದ ಕೊಡುಗೆಗಳು ಅಪಾರ. 1891ರಲ್ಲಿ ಜನಿಸಿದ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಪ್ರಧಾನ ಶಿಲ್ಪಿ ಮಾತ್ರವಲ್ಲ, ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ, ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರು ಆಗಿದ್ದರು. ಅವರು ಅಸ್ಪೃಶ್ಯರ ವಿರುದ್ಧ ತಾರತಮ್ಯವನ್ನು ತೊಡೆದು ಹಾಕಲು ಮತ್ತು ಮಹಿಳೆಯರು ಹಾಗೂ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಆದ್ದರಿಂದ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸಮಾನತೆಯ ದಿನ ಎಂದು ಕರೆಯಲಾಗುತ್ತದೆ. ಅಂಬೇಡ್ಕರ್ ಅವರು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ನಾಗರಿಕರು ಸಮಾನರು, ಎಲ್ಲರಿಗೂ ಸಮಾನ ನ್ಯಾಯ ದೊರಕಬೇಕು ಎಂಬುದನ್ನು ತಮ್ಮ ಜೀವಮಾನವಿಡೀ ಪ್ರತಿಪಾದಿಸಿದರು. ಇದೀಗ ಪ್ರಥಮ BBA ವಿಭಾಗದ ವಿಭಾ ಇವರಿಂದ ಸುಮಧುರ ಸಂಗೀತ. बहक सा चलता हूँ, खोया खोया रहता, जाने ये क्या कर जाए तू। पहली दफा हुआ है ये दिल मेरा, नादान सा कैसे कहे अब तुझे, जो the only one that I will ever love। जो तो साथ में हो तो जीत जहाँ, तो आवाज की दे उड़ आओ वहाँ। तोड़े तुम तोड़े हम और चाहिए क्या ओ बेड़िया, दिल में हर जब सी होने लगी तेरी आंखें जब मुझसे मिली। तोड़े तुम तोड़े हम और चाहिए क्या ओ बेड़िया। ಇಂಪಾದ ಧ್ವನಿಯಿಂದ ಹಾಡನ್ನು ಆಡಿದಕ್ಕೆ ಧನ್ಯವಾದಗಳು. Thank you for listening. Stay tuned for more upcoming videos. Special thanks to Mrs. Rakshita, HOD Department of Journalism, and Mrs. Durga, Assistant Lecturer in Journalism.